ಲಕ್ಕುಂಡಿಯಲ್ಲಿ 3 ಹೆಡೆಯ ನಾಗರ ಕಲ್ಲು ಪತ್ತೆಯಾಗಿದೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಮುಂಭಾಗದಲ್ಲಿ ನಡೀತಾ ಇರುವಂತಹ ಉತ್ಖನನ ಪ್ರಕ್ರಿಯೆ ಏನಿದೆ, ಅಲ್ಲಿ ಸಿಕ್ಕಿರುವಂತಹ ಮತ್ತೊಂದು ಪ್ರಾಚ್ಯಾವಶೇಷ ಕೋಟೆ ವೀರಭದ್ರೇಶ್ವರ ದೇಗುಲದ ಬಳಿಯಲ್ಲಿ ಪತ್ತೆಯಾಗಿದೆ. 3 ಹೆಡೆಯ ನಾಗರಕಲ್ಲನ್ನು ಕಂಡು ಗ್ರಾಮಸ್ಥರು ಅಚ್ಚರಿಗೊಂಡಿದ್ದಾರೆ. ಯಾಕಂದ್ರೆ ಅಲ್ಲಿ ಸಿಗ್ತಾ ಇರುವಂತಹ ಪ್ರಾಚ್ಯ ವಸ್ತುಗಳು ಆ ರೀತಿಯಾಗಿದ್ದಾವೆ. ಲಕ್ಕುಂಡಿಯಲ್ಲಿ 3 ಹೆಡೆಯ ನಾಗರಕಲ್ಲು ಈಗ ಪತ್ತೆಯಾಗಿದೆ. ಗ್ರಾಮಸ್ಥರು ಸಹಜವಾಗಿ ಅಚ್ಚರಿಗೊಂಡಿದ್ದಾರೆ. 12ನೇ ದಿನದ ಉತ್ಖನನ ಪ್ರಕ್ರಿಯೆ ನಡೀತಾ ಇದೆ. ಇವತ್ತಿಗೆ ಪ್ರತಿನಿತ್ಯ ಒಂದಿಲ್ಲೊಂದು ಪ್ರಾಚ್ಯಾವಶೇಷ ಗೋಚರವಾಗ್ತದೆ, ಅಂದ್ರೆ ಸಿಗ್ತಾನೆ ಇದೆ. ದಿನದಿಂದ ದಿನಕ್ಕೆ ಈ ಉತ್ಖನನ ಪ್ರಕ್ರಿಯೆ ಏನಿದೆ ಇದು ಕುತೂಹಲವನ್ನ ಜಾಸ್ತಿ ಮಾಡ್ತಾನೆ ಹೋಗ್ತಾ ಇದೆ. ಸೊ ಇದರ ಕೆಳಗೆ ಏನು ಸಿಗಬಹುದು, ಅದರ ಕೆಳಗೆ ಏನು ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ನಿರಂತರವಾದಂಥ ಉತ್ಖನನ ಪ್ರಕ್ರಿಯೆಗಳು ನಡೀತಾ ಇದೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ. ಸೊ ಇದು ಸಹಜವಾದಂಥ ಕುತೂಹಲಕ್ಕೆ ಕಾರಣ ಆಗಿದೆ. ನಿಧಿ ಎಲ್ಲಿ ಇರುತ್ತೋ ಅಲ್ಲಿ ನಾಗರಕಲ್ಲಿರುತ್ತೆ. ಲಕ್ಕುಂಡಿ ಪ್ರವಾಸಿ ಮಿತ್ರ ಆಲಪ್ಪ ತುಳಸಿಮನಿ ಸಂಬಂಧಪಟ್ಟಂಗೆ ಮಾತನಾಡಿದ್ದಾರೆ. ಲಕ್ಕುಂಡಿಯಲ್ಲಿ ಲಕ್ಷ್ಮೀ ವಾಸಸ್ಥಾನ ಸೂಚಿಸ್ತಾ ಇದೆ. ಅಲ್ಲಿನ ಇತಿಹಾಸವನ್ನ ಹೇಳಿರೋದು ಆಲಪ್ಪ ತುಳಸಿಮನಿ ಅವರು. ಲಕ್ಕುಂಡಿಯಲ್ಲಿ ಲಕ್ಷ್ಮೀ ವಾಸಸ್ಥಾನ ಇದೆ ಅನ್ನೋದನ್ನ ಈ ಮೂಲಕವಾಗಿ ಸೂಚನೆ ಕೊಡ್ತಾ ಇದೆ. ಅದು ಎಲ್ಲಿ ನಿಧಿ ಇರುತ್ತೆ ಅಲ್ಲಿ ನಾಗರ ಕಲ್ಲು ಇರುತ್ತೆ. ಒಂದಲ್ಲ ಎರಡಲ್ಲ, ಈಗಾಗಲೇ ಅನೇಕ ನಾಗರ ಕಲ್ಲುಗಳು ಈ ಉತ್ಖನನ ಪ್ರಕ್ರಿಯೆಯಲ್ಲಿ ಸಿಗ್ತಾನೆ ಇದ್ದಾವೆ. 12 ದಿನಗಳಲ್ಲಿ ಬಹುತೇಕ ದಿನಗಳಲ್ಲಿ ಈ ರೀತಿಯಾದಂತಹ ಪ್ರಾಚ್ಯಾವಶೇಷಗಳು ಸಿಗ್ತಾ ಇದೆ. ಸೊ ಈ ಸಂಬಂಧಪಟ್ಟಂಗೆ ಅಲ್ಲಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಕೊಂಡೂರು. ಅಲ್ಲಿನ ಆಲಪ್ಪ ತುಳಸಿಮನಿ ಅವರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು ನೋಡೋಣ. ಐತಿಹಾಸಿಕ ಲಕ್ಕುಂಡಿಯಲ್ಲಿ 12 ದಿನದ ಉತ್ಖನನ ಕಾರ್ಯ ಭರದಿಂದ ಸಾಗಿರುವಂಥದ್ದು. ಅದರಲ್ಲೂ ಸಹ ಇವತ್ತು 3 ಹೆಡೆಯ ಒಂದು ಸರ್ಪದ ಒಂದು ನಾಗರ ಕಲ್ಲು ಕೂಡ ಪತ್ತೆಯಾಗಿರುವಂಥದ್ದು. ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತಾನೆ. ಇದೊಂದು ನಾಗರ ಶಿಲೆಯು ಕೂಡ ಈಗ ಪತ್ತೆಯಾಗಿದೆ. ಇಲ್ಲಿಯೂ ಕೂಡ ಏನು ಕಳೆದ 2-3 ದಿನಗಳ ಹಿಂದೆಯೂ ಕೂಡ ನಾಗರ ಶಿಲೆಗಳು ಕೂಡ ಪತ್ತೆಯಾಗಿದ್ದು, ಆದರೆ ಅವು ಒಂದು ಏನು ನಾಗರ ಕಲ್ಲಿಗೆ ಒಂದೇ ಹೆಡೆ ಇರ್ತಾ ಇತ್ತು. ಆದರೆ ಇವತ್ತು ವಿಶೇಷ ಅಂದರೆ ಇಲ್ಲಿ 3 ಹೆಡೆಯ ಒಂದು ನಾಗರ ಶಿಲೆ ಕೂಡ ಈಗ ಪತ್ತೆಯಾಗಿರುವಂಥದ್ದು. ಅಂದರೆ ಇಲ್ಲಿ ಸಾಕಷ್ಟು ಸಿರಿ ಸಂಪತ್ತಿತ್ತು, ಇಲ್ಲಿ ನಾಗದೇವ ಇಲ್ಲಿ ನಿಧಿಯನ್ನು ಕಾಯ್ತಾ ಇದ್ದ ಅನ್ನೋಂಥ ಸಾಕಷ್ಟು ಉಲ್ಲೇಖಗಳು ಕೂಡ ಇರ್ತಕ್ಕಂಥ. ಯಾಕಂದ್ರೆ ಇಲ್ಲಿ ಈ ನಾಗದೇವ ವಿಷ್ಣುವಿನ ಒಂದು ವಾಹನ ಆಗಿದ್ದ. ಹೀಗಾಗಿ ಅಲ್ಲಿ ಆ ಒಂದು ವಿಷ್ಣುವಿನ ಜೊತೆಗೆ ಈತ ಇರ್ತಾ ಇದ್ದ. ಹೀಗಾಗಿ ಇಲ್ಲಿ ನಿಧಿ ಇರ್ತಿತ್ತು. ಹಿಂಗೆ ನಿಧಿಯನ್ನ ಕಾಯುವಂತ ಇನ್ನು ವಿಷ್ಣುವಿನ ಒಂದು ಆಕಾರದ ಈಗ ಏನು ನಾಗರ ಕಲ್ಲು ಕೂಡ ಈಗ ಪತ್ತೆ ಆಗಿದೆ. ಇನ್ನು ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡಿತಾ ಹೋಗೋಣ. ಇಲ್ಲಿ ನಮ್ಮ ಜೊತೆಗೆ ಇದ್ದಾರೆ, ಅವರನ್ನ ಮಾತ್ರ. ಸರ್, ಈಗ ಈ ಒಂದು ವಿಶೇಷವಾದಂತಹ ನಾಗರ ಕಲ್ಲು ಕೂಡ ಈಗ ಪತ್ತೆ ಆಗಿದೆ ಸರ್. ಇದು 3 ಹೆಡೆ. ಏನು ಸರ್ ಇದ್ರ ವಿಶೇಷ ಅಂತ? ಸರ್, ಇದು ಹೆಚ್ಚಾನೆಚ್ಚು ನಿಧಿ ಎಲ್ಲಿರ್ತದೋ ಅಲ್ಲಿ ಘಟಸರ್ಪಗಳು ವಾಸವಾಗಿರ್ತವೆ. ಹೀಗಾಗಿ ನಾಗಸರ್ಪಗಳಲ್ಲಿ ಈ ಆದಿಶೇಷಗಳಲ್ಲಿ 3 ಹೆಡಿ ಸರ್ಪಗಳು, ಪಂಚಮುಖಿ ಮತ್ತು ಸಪ್ತಮುಖಿ ಬರ್ತವೆ. ಇವು ಏನು ಮಾಡ್ತಾವಂದ್ರೆ ಹೆಚ್ಚಾನೆಚ್ಚು ನಿಧಿ ಇರುವ ಸ್ಥಳನ ಗುರ್ತವನ್ನು ಮಾಡಿ ಇವು ಗುರುತಿಸ್ತವೆ. ಹಾಗಾಗಿ ಈ ಲಕ್ಕುಂಡಿಯಲ್ಲಿ ಲಕ್ಷ್ಮಿ ಎಂಬ ವಾಸಸ್ಥಳ ಇರುವ ಒಂದು ಸಂಕೇತ ಕೂಡ ಇವು ಸೂಚಿಸ್ತವೆ. ಹಂಗಾಗಿ ಇಲ್ಲಿ ಪ್ರಮುಖವಾಗಿ ರಾಜರು ಏನು ಆಳಿದರು, ಇಲ್ಲಿ ಮೊದಲನೇದಾಗಿ 101 ಬಾವಿ 101 ದೇವಸ್ಥಾನವನ್ನು ಕಟ್ಟಿಸ್ಲಿಕ್ಕೆ ಬಂದಂಥ ಕಲ್ಯಾಣಿ ಚಾಲುಕ್ಯರು ಇವು ದೇವಾದಿ ದೇವತೆಗಳನ್ನು ಹೆಚ್ಚಿನ ಒತ್ತನ್ನು ಕೊಟ್ಟು ಜೀರ್ಣೋದ್ಧಾರವನ್ನು ಮಾಡ್ತಾರೆ. ಹೊಯ್ಸಳರ ಕಾಲದಲ್ಲಿ ಇದು ಟಂಕಶಾಲೆ ಕೂಡ ಹೌದು. ಈ ಟಂಕಶಾಲೆ ಕೂಡ ಹೌದು. ಇಲ್ಲಿ ಕಾಯಿನ್ಗಳನ್ನು ತಯಾರು ಮಾಡಿ ಟಂಕಶಾಲೆಯ ರೂಪದಲ್ಲಿ ಇದನ್ನು ಮಾಡಿಕೊಂಡು ಇಲ್ಲಿ ಬೆಳ್ಳಿಯ ನಾಣ್ಯ ಮತ್ತು ಬಂಗಾರದ ನಾಣ್ಯದ ಚಲಾವಣೆ ಮಾಡಿ ವ್ಯಾಪಾರವನ್ನು ಕೂಡ ಇಲ್ಲೇ ಮಾಡ್ತಾರೆ. ಹಾಗಾಗಿ ಹೇರಳವಾದ ಸಂಪತ್ತು ನಮ್ಮ ಲಕ್ಕುಂಡಿಯಲ್ಲಿ ಇದೆ ಅಂತ ನಾವು ಭಾವನೆಯನ್ನು ಮಾಡ್ಕೋಬೋದು ಸರ್. ಆದರೆ ಇಲ್ಲೇ ನಾವು ಉತ್ಖನನ ಏನು ಮಾಡ್ತಾ ಇದ್ದೇವೆ, ಇಲ್ಲೇ ಸಂಪತ್ತೇ ಸಿಗತ್ತಂತ ನಾವು ಇದು ಮಾಡ್ತಾ ಇಲ್ಲ. ನಮ್ಮ ಲಕ್ಕುಂಡಿ ಪ್ರಾಧಿಕಾರದ ನಮ್ಮ ಅಧಿಕಾರಿಯ ಒಂದು ಮಾರ್ಗದರ್ಶನದ ಪ್ರಕಾರ ನಾವಿಲ್ಲಿ ಅವಶೇಷಗಳು ನಮಗೆ ಸಿಗಬಹುದು, ಕೆಲವು ಶಿಲೆಗಳು ಸಿಗಬಹುದು, ಕೆಲವು ಪ್ರಾಚ್ಯ ವಸ್ತುಗಳು ಸಿಗಬಹುದು ಅಂತ ನಮ್ಮ ಅನಿಸಿಕೆ ಪ್ರಕಾರ ಅದನ್ನು ಉತ್ಖನನವನ್ನು ಮಾಡ್ತಾ ಇದ್ದೇವೆ ಸರ್. 12ನೇ ದಿನದ ಉತ್ಖನನ ಕಾರ್ಯ ಕೂಡ ನಡೆದಿದೆ ಸರ್. ಏನು ಹೇಳ್ತೀರಿ ಸರ್? ಇವತ್ತು ನಾಗರ ಶಿಲೆಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಲಕ್ಕುಂಡಿಯಲ್ಲಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಉತ್ಖನನ ಕಾರ್ಯ 12ನೇ ದಿನದಂದು ಯಶಸ್ವಿಯಾಗಿ ನಡೆದಿದೆ. ಇವತ್ತು ಬಿ ಬ್ಲಾಕ್ನಲ್ಲಿ 3 ಹೆಡೆಯ ಒಂದು ನಾಗರದ ಒಂದು ಪ್ರಾಚ್ಯಾವಶೇಷ ಸಿಕ್ಕಿದೆ. ಈ ನಮ್ಮ ಇತಿಹಾಸದಲ್ಲಿ ಹಲವಾರು ಜನ, ಹಲವಾರು ಮತಗಳು, ಹಲವಾರು ಧರ್ಮಗಳು ಅವರವರ ಆರಾಧನೆಯನ್ನು ಮಾಡುವಂಥದ್ದನ್ನು ನಾವು ಗಮನಿಸ್ಬೋದು. ಹಲವಾರು ಜನ ನಮ್ಮ ಭಾಗದಲ್ಲಿ ನಾಗರವನ್ನು ಸಹಿತವಾಗಿ ಪೂಜೆ ಮಾಡ್ತಾರೆ. ಇವತ್ತು ನಾಗರ ಒಂದು ಮೂರ್ತಿಗಳಲ್ಲಿ 3 ಹೆಡೆಯ ನಾಗರ, 5 ಹೆಡೆಯ ನಾಗರ ಮತ್ತು ಸಪ್ತ ಹೆಡೆಯ ನಾಗರಗಳು ಅಂತ ಬರ್ತಾವೆ. ಇವತ್ತು ನಮಗೆ ಉತ್ಖನನ ಸಮಯದಲ್ಲಿ
3 ಹೆಡೆಯ ಒಂದು ನಾಗರದ ಒಂದು ಪ್ರಾಚ್ಯಾವಶೇಷ ಸಿಕ್ಕಿದೆ. ಆ ಒಂದು ಪ್ರಾಚ್ಯಾವಶೇಷದ ವಿಶೇಷಗಳು ಏನು ಅನ್ನುವಂಥದ್ದು ಎಲ್ಲ ಇತಿಹಾಸ ತಜ್ಞರಿಗೂ ಸಹಿತವಾಗಿ ಗೊತ್ತಿದೆ. ಉತ್ಖನನ ಕಾರ್ಯ ಕೂಡ ಈಗ ಭರದಿಂದ ಸಾಗಿದೆ. ಇನ್ನೆಲ್ಲ ಏನೇನೆಲ್ಲ ಈ ಉತ್ಖನನದಲ್ಲಿ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕು.